ಕಪಿಗಳು ಇದ್ದವು. ಅವು ತಮ್ಮ ಮರಿಗಳನ್ನೆಲ್ಲ ಕಟ್ಟಿಕೊಂಡು ದಿನವೂ ತಿಂಡಿಗಾಗಿ ಬೀದಿ ಬೀದಿ ಅಲೆಯುತ್ತಿದ್ದವು. ತಂದೆ ತಾಯಿ ಕಪಿಗಳು ಮರಿಗಳನ್ನು ಕರೆದು, ಜೋಕೆ, ಹಿಂಡು ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ ಎಂದು ಆಗಾಗ ಹೇಳುತ್ತಿದ್ದವು. ಆ ಹಿಂಡಿನಲ್ಲಿ ತಿಮ್ಮ ಎಂಬ ಮರಿ ಒಂದು ದಿನ ಯಾವಾಗ್ಲೂ ಇವ್ರ ಜೊತೆನೇ ಯಾಕೆ ಹೋಗ್ಬೇಕು, ಇಂದು ನಾನು ಬೇರೆ ಹೋಗ್ತೇನೆ ಎಂದು ಕೊಂಡಿತು. ಇಲ್ಲಿ ನೋಡ್ರಿ ಕಪಿಗಳ ಹಿಂಡು, ತೋಟದಲ್ಲಿ ಕಪಿಗಳು, ಮಂಗಗಳು. ಕಪಿಗಳಂದ್ರೆ ಮಂಗ. ಒಂದು ಹಿಂಡು ಕಪಿಗಳದವು. ಇದರಲ್ಲಿ ತಂದೆ ತಾಯಿ ಕಪಿ ಹಿಂಡುಗಳಿಗೆ ಹೇಳುತ್ತಾ, ಹಿಂಡುಗಳನ್ನ ಹಿಂಡು ಬಿಟ್ಟಲ್ಲಿ ಹೋಗ್ಬೇಡ್ರಿ ಅಂತ ಹೇಳುತ್ತ. ಅವಾಗ ಅದ್ರಲ್ಲಿ ಒಂದು ಮಂಗ ಏನ್ ಮಾಡುತ್ತಾ, ತಿಮ್ಮ ಅನ್ನೋದು, ದಿನಾಳು ಇವ್ರ ಜೊತೆನೆ ಯಾಕೆ ಹೋಗ್ಬೇಕು, ಇವತ್ ನಾನ್ ಬೇರೆ ಹೋಗ್ತೀನಿ ಅಂತ ಹೇಳುತ್ತೆ. ಅದು ಹಾಗೇ ಅವರೆಲ್ಲರೂ ಹೋಗುತ್ತಿದ್ದ ದಾರಿಯನ್ನು ಬಿಟ್ಟು ಮತ್ತೊಂದು ದಾರಿಯನ್ನು ಹಿಡಿಯಿತು. ಎಂದಿನಂತೆ ಮರಿಗಳೆಲ್ಲ ಜೊತೆಯಲ್ಲಿ ಬರುತ್ತವೆ ಎಂದು ದೊಡ್ಡ ಕಪಿಗಳು ಮುಂದಕ್ಕೆ ಹೋದವು. ತಿಮ್ಮ ಹಿಂದೆ ಉಳಿದಿದ್ದು ಯಾರಿಗೂ ತಿಳಿಯಲೇ ಇಲ್ಲ. ತಿಮ್ಮ ಕೊಂಚ ದೂರ ಹೋಗೋದರೊಳಗಾಗಿ ಒಂದು ನಾಯಿ ಬಂತು. ತಿಮ್ಮನನ್ನು ಕೊಂಡು ಭೌ ಭೌ ಎಂದು ಬೊಗಳಿತು. ಅದನ್ನು ಕಂಡು ತುಂಟ ಹುಡುಗರು ಬಂದರು. ತಿಮ್ಮನನ್ನು ಬೇಕಾದಷ್ಟು ಕೀಟಲೆ ಮಾಡಿದರು. ಕೆಲವರು ಮುಖವನ್ನು ಉದ್ದ ಮಾಡಿ ಮಂಗಕ್ಕೆ ಅಣುಕಿಸಿದರು. ಮತ್ತೆ ಕೆಲವರು ಕೈ ಚಪ್ಪಾಳೆ ತಟ್ಟಿ ಏ ಕೂತಿದ್ದೀಮ ಅಂತ ಹೇಳಿ ಮರದ ಮೇಲೆ ಕೂತಿರೋ ನಮ್ಮ ಕೋತಿನ ರೇಗಿಸಿದ್ರು, ಕಲ್ಲಿನಿಂದ ಹೊಡೆದ್ರು. ಅದನ್ನೆಲ್ಲ ಕಂಡು ತಿಮ್ಮನಿಗೆ ಬಲು ದಿಗಿಲಾಯಿತು. ಅರಚಿಕೊಂಡಿತು. ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದು ಹೇಗೆ ಎಂದು ತಿಳಿಯದೆ ಸುಮ್ಮನೆ, ನೀವೆಲ್ಲ ಮಂಗ ಕಾಡಿಸಿದ್ರೆ ಅದಕ್ಕೆ ಸಿಟ್ಟು ಬರುತ್ತಿಲ್ಲ. ಮಂಗ ಅದು ಒಂದೇ ಮಂಗ ಇದ್ದಾಗ ಮಾಡಿದ್ರೆ ಸಿಟ್ಟು ಬರುತ್ತೆ ಅದಕ್ಕೆ. ಅವಾಗ ಕಿಚ್ 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 ಅಂತ ಹೇಳಿ ಬರಲಿಕ್ಕೊಳ್ತು. ಅಷ್ಟರಲ್ಲಿ ಅದರ ಅರ್ಚಾಟವು ದೊಡ್ಡ ಕಪಿಗಳಿಗೆ ಕೇಳಿಸಿತು. ಕೂಡಲೇ ಹಿಂದೆ ತಿಮ್ಮನಿರುವ ಕಡೆಗೆ ಓಡಿ ಬಂದವು. ಅವು ಬರುತ್ತಲೇ ಹುಡುಗರು ಓಡಿ ಹೋದರು. ನಾಯಿಯು ಓಡಿ ಹೋಯಿತು. ಇಲ್ಲಿ ಒಂದೇ ಮಂಗ ಕೂತೈತಿ, ಇವರೆಲ್ಲ ಮಂಗಕ್ಕೆ ಕಾಡ್ಸಕತ್ತಾರ. ಅದು ಕಿಚ್ ಕಿಚ್ ಅಂತ ಮಾಡಿದ ಕೂಡ್ಲೆ ಎಲ್ಲ ಹಿಂಡು ಕಪಿಗಳು, ಅವ್ರ ತಂದೆ ತಾಯಿ ಕಪಿಗಳು, ಎಲ್ಲಾ ಕಪಿಗಳು ಮತ್ತೆ ಓಡಿ ಮರದ ಹತ್ರ ಬರ್ತಾವು. ಅವಾಗ ಇಲ್ಲೇ ಕಲ್ಲೋಗಿ ನಿಂತಿರೋರು ನಾಯಿ ಎಲ್ಲ ಏನ್ ಮಾಡ್ತಾವ, ಹೆದ್ರಿ ಓಡೋಗ್ತಾವ. ಆಗ ಅದಕ್ಕೆ ಬುದ್ಧಿ ಬಂತು. ತಿಮ್ಮನು ಅಂದಿನಿಂದ ಮುಂದೆ ಎಂದೂ ಹಿಂಡನ್ನು ಬಿಟ್ಟು ಹೋಗಲಿಲ್ಲ. ಹಿಂಡಿನಲ್ಲಿ ಯಾರಾದರೂ ತಂದೆ ತಾಯಿ ಹೇಳಿದ ಮಾತುಗಳನ್ನು ಕೇಳದೆ ಹೋದರೆ ಅವರಿಗೆ ತನ್ನ ಕಥೆಯನ್ನು ಹೇಳಿ ದಾರಿಗೆ ತರುತ್ತಿತ್ತು. ನೋಡ್ರಿ, ಹಿಂಡು ಬಿಟ್ಟು ಹೋದ್ರೆ ಏನ್ ಅವಾಂತರ ಆಗತ್ತ, ಒಬ್ಬೊಬ್ಬರ ಹೋದ್ರ ಹೆಂಗ್ ತೊಂದ್ರೆ ಬರ್ತಾವು ಅಂತ ಹೇಳಿ ಮಂಗ ತಿಮ್ಮ ಮಂಗ ಅವ್ರ ತಂದೆ ತಾಯಿ ಮಾತು ಕೇಳದೆ ತನ್ನೊಂದೇ ಹೋಗಿ ಏನಾಯ್ತು ಅದಕ್ಕ, ಅದೊಂದೇ ಹೋಗಿ ಗಿಡದ ಮೇಲೆ ಕೂತಾಗ ಏನ್ ಮಾಡಿದ್ರು, ಕಲ್ಲೊಗೆಯೋದು ಹುಡುಗರು, ನಾಯಿ ಬಂದು ಓಡೋದು ಮಾಡ್ತಿಲ್ಲ. ಈಗ ಏನ್ ಗೊತ್ತಾಯ್ತು ಈ ಕಥೆಯಿಂದ? ಎಲ್ಲ ಗೊತ್ತಾಯ್ತ್ರಿ.